ಎಲ್ರಿಗೂ ನಮಸ್ಕಾರ. ಸೊ WPL 2025ನ ಮೂರನೇ ಸೀಸನ್ನು ಇವಾಗ ನಮ್ಮ ಬೆಂಗಳೂರಿಗೆ ಕಾಲಿಟ್ಟಿದೆ. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ಈ ಒಂದು ಸಾರಿ ಸೊ 4 ವೆನ್ಯೂವಲ್ಲಿ ಸೊ WPL ನಡೀತಿರೋವಂಥದ್ದು. ಇವಾಗಲೇ ವಡೋದರಲ್ಲಿ ನೋಡಿದ್ದೀರ ಒಂದು 4 ಮ್ಯಾಚ್ಗಳು, 6 ಮ್ಯಾಚ್ ಆ್ಯಕ್ಚುಲಿ. ಸೊ ಇವಾಗ ಏಳನೇ ಮ್ಯಾಚಿಂದ ನಮ್ಮ ಒಂದು ಬೆಂಗಳೂರಿಗೆ ಸೊ WPL ಶಿಫ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಸೊ ಲಕ್ನೋ ಜೊತೆಗೆ ಮುಂಬೈನಲ್ಲಿ ಕೂಡ ಮ್ಯಾಚಸ್ಗಳು ನಡೀತಾ ಇರುತ್ತೆ. ಆ್ಯಂಡ್ ಇವತ್ತು ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚ್ ನಡೀತಿರುವಂಥದ್ದು. ಆ್ಯಂಡ್ WPLನ ಸೊ 7ನೇ ಮ್ಯಾಚು ಸೊ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಅದು ನಡೀತಿರುವಂಥದ್ದು RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮಧ್ಯೆ. ಸೊ ಸಿಕ್ಕಾಪಟ್ಟೆ ಒಂದು ಹೈ ವೋಲ್ಟೇಜ್ ಇರುವಂಥ ಒಂದು ಪಂದ್ಯ. ಸೊ ಎರಡೂ ತಂಡಗಳು ಕೂಡ ಅಷ್ಟೇ ಒಂದು ಬಲಿಷ್ಠವಾಗಿದೆ. ಬಟ್ ಅದರಲ್ಲೂ ಮುಖ್ಯವಾಗಿ ಮಾತಾಡಿದ್ರೆ ಈ ಒಂದು ಸೀಸನಲ್ಲಿ ಸೊ ನಮ್ಮ RCB ತಂಡ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಫಾರ್ಮಲ್ಲಿದೆ. ಬೌಲಿಂಗ್ ಆದರೂ ಆಗಿರ್ಬೋದು, ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಎರಡರಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಈ ಕಡೆಗೆ ನಮ್ಮ ಮುಂಬೈ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಫಸ್ಟ್ ಮ್ಯಾಚಲ್ಲಿ ಸೊ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ, ಬಟ್ ಎರಡನೇ ಮ್ಯಾಚಲ್ಲಿ ಸೊ ಅವರು ಗುಜರಾತ್ ಗೈನ್ಸ್ ವಿರುದ್ಧ ಅದ್ಭುತವಾಗಿರುವಂಥ ಬೌಲಿಂಗು ಆ್ಯಂಡ್ ಸಖತ್ತಾಗಿರುವಂಥ ಬ್ಯಾಟಿಂಗ್ನ ಮಾಡಿ ಸೊ ಪಂದ್ಯನ ಗೆದ್ಕೊಂಡು ಬಂದಿದ್ದರು. ಆ್ಯಂಡ್ ನಮ್ಮ RCB ತಂಡ ಎರಡೂ ಪಂದ್ಯದಲ್ಲೂ ಕೂಡ ತಮ್ಮ ಒಂದು ಜಯನ ದಾಖಲಿಸಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಒಂದು ಮ್ಯಾಚಲ್ಲಿ ನೋಡಿದ್ರೆ RCB ಬ್ಯಾಟಿಂಗಲ್ಲಂತೂ ಸೊ ರೆಕಾರ್ಡ್ ಚೇಸ್ನ ಮಾಡಿದರು. ಸೊ ಅಲ್ಲಿ ಸೊ ವಿನ್ ಮಾಡ್ಕೊಂಡು ಬಂದಿದ್ದರು. ಜೊತೆಗೆ ಸೊ ಎರಡನೇ ಪಂದ್ಯದಲ್ಲೂ ಕೂಡ ಅಷ್ಟೇ ಡೆಲ್ಲಿ ವಿರುದ್ಧ ಸೊ ಸಖತ್ತಾಗಿರುವಂಥ ಬೌಲಿಂಗ್ ಪ್ರದರ್ಶನದ ಮೂಲಕ ತಮ್ಮ ಬೌಲಿಂಗ್ ಕೆಪಾಸಿಟಿ ಅನ್ನೋದು ಏನು ಅನ್ನೋದನ್ನು ಕೂಡ ತೋರಿಸಿದ್ರು. ಅದರಲ್ಲೂ ಮುಖ್ಯವಾಗಿ ಮಾತಾಡಿದ್ರೆ ಸ್ಮೃತಿ ಮಂದಣ್ಣ ಅವರು ಫಸ್ಟ್ ಪಂದ್ಯದಲ್ಲಿ ಅಷ್ಟು ಒಂದು ಒಳ್ಳೆ ಬ್ಯಾಟಿಂಗ್ ಆಡದಿದ್ರು ಕೂಡ ಎರಡನೇ ಪಂದ್ಯದಲ್ಲಿ ಸಖತ್ತಾಗಿರುವಂಥ ಒಂದು ತಮ್ಮ ಒಂದು ಹೈಯೆಸ್ಟ್ ಸ್ಕೋರ್ನ ಮಾಡಿ ಸೊ ಒಂದು ಗೆಲುವಿನ ದಡಕ್ಕೆ ಸೇರಿಸಿದ್ರು. ಜೊತೆಗೆ ಸೊ ಪೆರ್ರಿ ಆ್ಯಂಡ್ ರಿಚಾ ಘೋಷ್ ಅವರು ಕೂಡ ಅಷ್ಟೇ ಅದ್ಭುತವಾದಂಥ ಬ್ಯಾಟಿಂಗಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾತಾಡಿದರೆ ಪೆರ್ರಿ ಆ್ಯಂಡ್ ಘೋಷ್ ಇಬ್ಬರು ಕೂಡ ಅದ್ಭುತವಾಗಿ, ಆ್ಯಂಡ್ ರಿಚಾ ಘೋಷ್ ಅಂತೂ ಎರಡೂ ಪಂದ್ಯಗಳನ್ನು ಕೂಡ 6 ಮೂಲಕನೇ ಒಂದು ಅಂದರೆ ಕಂಪ್ಲೀಟ್ ಮಾಡಿರೋವಂಥದ್ದು. ಸೊ ತಮ್ಮ 6 ಮೂಲಕನೇ ಪಂದ್ಯನ ಮುಗಿಸಿದ್ದಾರೆ. ಜೊತೆಗೆ ಬೌಲಿಂಗಲ್ಲಿ ಮಾತಾಡೋಕೋದ್ರೆ ರೇಣುಕಾ ಸಿಂಗ್ ಆದರೂ ಆಗಿರ್ಬೋದು, ಕಿಮ್ ಗರ್ತ್ ಆ್ಯಂಡ್ ವೇರ್ಹ್ಯಾಮ್ ಅವರು ಸೊ ಲಾಸ್ಟ್ ಪಂದ್ಯದಲ್ಲಂತೂ ಅದ್ಭುತವಾಗಿ ಮಾಡಿದರು. ಜೊತೆಗೆ ಕನಿಕಾ ಅಹುಜಾ ಅವರು ಸೊ ತಮ್ಮ ಒಂದು ಅದ್ಭುತವಾದಂಥ ಆಲ್ರೌಂಡರ್ ಪ್ರದರ್ಶನ ಎರಡೂ ಪಂದ್ಯಗಳಲ್ಲೂ ತೋರಿಸಿದ್ದಾರೆ. ಸೊ ಅದು ಒಂದು ಅದ್ಭುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜೋಶಿತ್ ಆದರೂ ಆಗಿರ್ಬೋದು, ಸೊ ಇನ್ನು ಕೆಲವು ಒಂದು ಬೌಲರ್ಸ್ಗಳು ಸೊ ಅದ್ಭುತವಾದಂತಹ ಒಂದು ಬೌಲಿಂಗ್ ಪ್ರದರ್ಶನದಿಂದ RCB ಎರಡೂ ಪಂದ್ಯಗಳನ್ನು ಗೆಲ್ಲೋದಕ್ಕೆ ಒಂದು ಸಹಾಯ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಮಾತಾಡಿದ್ರೆ RCB ತಂಡ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಅಂತ ಕಾಣಿಸ್ತಾ ಇದೆ. ಬಟ್ ಇನ್ನು ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡಿದ್ರೆ ಸೊ ಅಲ್ಲಿ ಸ್ವಲ್ಪ ಎಲ್ಲೋ ಬ್ಯಾಟಿಂಗ್ ಕೊರತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಫಸ್ಟ್ ಪಂದ್ಯದಲ್ಲೂ ಕೂಡ ಅಷ್ಟೇ, ಸೊ ಲಾಸ್ಟ್ ಪಂದ್ಯದಲ್ಲೂ ಕೂಡ ಅಷ್ಟೇ. ಸೊ ಒಂದು ಲಾಸ್ಟ್ ಪಂದ್ಯ 120 ಒಂದು ಡೀಸೆಂಟ್ ಕಡಿಮೆ ಸ್ಕೋರ್ ಇದ್ದರೂ ಕೂಡ ಸ್ವಲ್ಪ ಎಲ್ಲೋ ಕಷ್ಟಪಟ್ಟರು ಅವರು. ಸೊ ಅಲ್ಲಿ ಸೀವರ್ ಬ್ರಂಟ್ ಅವರು ಮಾತ್ರ ನಿಂತ್ಕೊಂಡು ಗೆಲ್ಲಿಸಿರುವಂಥದ್ದು. ಇನ್ನು ಮಿಕ್ಕಿದಂಥ ಎಲ್ಲ ನಮ್ಮ ಮ್ಯಾಥ್ಯೂಸ್ ಆದರೂ ಆಗಿರ್ಬೋದು, ಹರ್ಮನ್ಪ್ರೀತ್ ಕೌರ್ ಆ್ಯಂಡ್ ಎಸ್ತಿಕಾ ಭಾಟಿಯಾ ಇವರಷ್ಟು ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ಸ್ಕ್ರೀವರ್ ಬ್ರಂಟ್ ಅವರು ಮಾತ್ರ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಆಡಿದರು ಎರಡು ಪಂದ್ಯದಲ್ಲಿ ನೋಡೋಕೆ ಹೋದರೆ. ಸೊ ಇನ್ನು ಮಿಕ್ಕಿರೋಂಥರ ಕಡೆಯಿಂದ ಅಂಥ ಒಂದು ಒಳ್ಳೆ ಒಂದು ಬ್ಯಾಟಿಂಗ್ ಪ್ರದರ್ಶನ ಕಂಡಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಅಗೇನ್ ಸೀವರ್ ಬ್ರಂಟ್ ಅವರು ತುಂಬ ಚೆನ್ನಾಗಿ ಮಾಡಿದರು ಲಾಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಮ್ಯಾಥ್ಯೂಸ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಸೊ ಅದ್ರ ಜೊತೆಗೆ ಸೊ ಅಲ್ಲಿ ನಮ್ಮ ಅಮೇಲಿಯಾ ಖೇರ್ ಸೊ ಅವರು ಕೂಡ ಒಂದು ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಬಟ್ ಬ್ಯಾಟಿಂಗ್ ಅವ್ರ ಕಡೆಯಿಂದ ಅಂಥ ಒಂದು ಪ್ರದರ್ಶನ ಬರಲಿಲ್ಲ. ಆ್ಯಂಡ್ ಇನ್ನು ಮಿಕ್ಕಿದಂಥ ಒಂದು ಕೆಲವು ಇದ್ರ ಬಗ್ಗೆ ಮಾತಾಡಿದ್ರೆ ಸೊ ಅಲ್ಲಿ ಇಸ್ಮಾಯಿಲ್ ಅವರು ಸಖತ್ತಾಗಿರುವಂಥ ಬೌಲಿಂಗ್ನ ಮಾಡ್ತಾರೆ. ಎರಡು ಪಂದ್ಯದಲ್ಲಿ ನೋಡೋಕೆ ಹೋದರೆ ಸಖತ್ತಾಗಿರುವಂಥ ಒಂದು ಬೌಲಿಂಗ್ನ ಮಾಡಿದ್ರು ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಸ್ವಲ್ಪ ಡೀಸೆಂಟಾಗಿ ಅವ್ರ ಕಡೆಯಿಂದ ಒಂದು ಏನು ಹೇಳ್ತೀವಿ ಅಂದರೆ ಬೌಲಿಂಗ್ ಯೂನಿಟ್ ಇದೆ ಅಂತಲೇ ಹೇಳ್ಬೋದು. ಬಟ್ ನೋಡೋಣ ಈ ಪಂದ್ಯದಲ್ಲಿ ಯಾವ ರೀತಿಯಲ್ಲಿ ಆಡ್ತಾರೆ ಅಂತ. ಯಾಕಂದರೆ ಇವಾಗ ಚಿನ್ನಸ್ವಾಮಿ ಅಂತ ಬಂದ ತಕ್ಷಣ ಅಲ್ಲಿ ಟಾಸ್ ಖಂಡಿತವಾಗ್ಲೂ ದೊಡ್ಡ ಮುಖ್ಯ ಆಗುತ್ತೆ. ಸೊ ಯಾರು ಟಾಸ್ ವಿನ್ ಆಗ್ತಾರೆ ಸೊ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ, ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಇನ್ನು ಇಲ್ಲಿ WPL ಬಗ್ಗೆ ಮಾತಾಡಿದ್ರೆ ಸೊ 2 ಸೀಸನಲ್ಲಿ ನಡೆದಿರೋ ಪ್ರಕಾರ 11 ಒಂದು ಪಂದ್ಯದಲ್ಲಿ ಸೊ 7 ಪಂದ್ಯಗಳನ್ನು ಯಾರು ಚೇಸ್ ಮಾಡಿದ್ದಾರೆ ಸೊ ಅವರೇ ವಿನ್ ಆಗಿರೋವಂಥದ್ದು. ಸೊ ಇಂಥ ಟೈಮಲ್ಲಿ ಸೊ ಚೇಸ್ ಮಾಡೋವಂಥದ್ದು ಸೊ ಒಳ್ಳೆಯ ಒಂದು ಪ್ಲ್ಯಾನ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇನ್ನೂ 7 ಮ್ಯಾಚಸ್ ಇದೆ. ಸೊ ಅದ್ರ ಟಿಕೆಟ್ ಆಲ್ರೆಡಿ ನಿಮಗೆ ಸೊ ಬುಕ್ ಮೈ ಶೋನಲ್ಲಿ ಅಂದರೆ ಬುಕ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಯಾವಾಗ ಓಪನ್ ಆಗುತ್ತೆ ಸೊ ಅವಾಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ. ಓಕೆ, ಸೊ ಸದ್ಯಕ್ಕೆ ಹೊಡೆದಷ್ಟೇ ವಿಡಿಯೋ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.